ಮಹಾವತಾರ್ ನರಸಿಂಹ ಖಂಡಿತವಾಗ್ಲೂ ಈ ರೀತಿಯಾಗಿ ಈ ಮೂವಿ ಬರುತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಆದರೆ ಒಂದು ವಿಷಯಕ್ಕೆ ಬೇಜಾರಾಯ್ತು. ಸೊ ಇದ್ರ ಬಗ್ಗೆ ಸಿನಿಮಾ ಟೀಮ್ ಅವರು ಗಮನವನ್ನ ಕೊಡ್ಲೇಬೇಕು. ಅದು ಯಾವ ವಿಷಯ ಅಂತ ನಿಮ್ಗೆ ಮುಂದೆ ಹೇಳ್ತೀನಿ. ಓಕೆ, ಟೀಸರ್ ಮತ್ತೆ ಟ್ರೈಲರ್ ನ ನೋಡಿದಾಗ ಮೂವಿ ತುಂಬಾ ಶಾರ್ಟ್ ಆಗಿ ಇರುತ್ತೆ ಅಂತ ಅನ್ಕೊಂಡಿದ್ವಿ. ಆದ್ರೆ ಈ ಸಿನಿಮಾ 2 ಗಂಟೆ 11 ನಿಮಿಷ ಇದೆ. ನೀವು ಈ ಸಿನಿಮಾವನ್ನ ಥಿಯೇಟರ್ ನಲ್ಲಿ ನೋಡಿದ್ರೆ ಖಂಡಿತ ನಿಮ್ಮ ಮೈ ರೋಮಾಂಚನ ಆಗುತ್ತೆ. ಖಂಡಿತವಾಗ್ಲೂ ಈ ಒಂದು ಸಿನಿಮಾವನ್ನ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆ ತಪ್ಪದೆ ಥಿಯೇಟರ್ ನಲ್ಲೇ ನೋಡ್ಬೇಕಾದಂತಹ ಒಂದು ಸಿನಿಮಾ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ಇಂತಹ ಸಿನಿಮಾಗಳು ಗೆಲ್ಲಬೇಕು. ಇಂತಹ ಸಿನಿಮಾಗಳನ್ನ ಈಗಿನ ಜನರೇಷನ್ ಮಕ್ಕಳಿಗೆ ತೋರಿಸುವಂತದ್ದು ಅವಶ್ಯಕತೆ ಇದೆ ಅಂತಾನೆ ಹೇಳ್ಬೋದು. ಈ ಸಿನಿಮಾವನ್ನ ನಿರ್ದೇಶನ ಮಾಡಿರುವಂತವರು ಅಶ್ವಿನ್ ಕುಮಾರ್ ಅವರು, ಹಾಗೇನೆ ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅನ್ನ ಕೊಟ್ಟಿರುವಂತವರು ಸ್ಯಾಮ್ CS ಅವರು. ಮತ್ತೆ ಈ ಸಿನಿಮಾವನ್ನ ಪ್ರೆಸೆಂಟ್ ಮಾಡ್ತಾ ಇರುವಂತದ್ದು ಹೊಂಬಾಳೆ ಫಿಲ್ಮ್ಸ್ ಅವರು. ಸಿನಿಮ್ಯಾಟಿಕ್ ಯೂನಿವರ್ಸ್ ಅಲ್ಲಿ ಬಂದಿರುವಂತಹ ಮೊದಲ ಸಿನಿಮಾ ಮಹಾವತಾರ್ ನರಸಿಂಹ. ಸೊ ಆಲ್ರೆಡಿ 2037ರವರೆಗೂ 7 ಸಿನಿಮಾಗಳನ್ನ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಮೊದಲನೇ ಸಿನಿಮಾ ಮಹಾವತಾರ್ ನರಸಿಂಹ ಈ ಒಂದು ಸಿನಿಮಾ. ಈ ಸಿನಿಮಾದಲ್ಲಿ ನೆಗೆಟಿವ್ ಮತ್ತೆ ಪಾಸಿಟಿವ್ ಪಾಯಿಂಟ್ ಕಡೆ ನೋಡೋದಾದ್ರೆ, ನೆಗೆಟಿವ್ ಅಂತ ಆ ರೀತಿಯಾಗಿ ನನಗೆ ಏನು ಕಾಣ್ಲಿಲ್ಲ. ಆದ್ರೆ ಪಾಸಿಟಿವ್ ತುಂಬಾನೇ ಇದಾವೆ. ಇಂತಹ ಸಿನಿಮಾಗಳಲ್ಲಿ ನೆಗೆಟಿವ್ ಅನ್ನ ಹುಡುಕೋದು ಬೇಡ. ಹಾಗಾದ್ರೆ ಪಾಸಿಟಿವ್ ಪಾಯಿಂಟ್ಸ್ ಏನೇನಿದಾವೆ ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಈ ಸಿನಿಮಾದಲ್ಲಿ ಬರುವಂತಹ ಮೊದಲನೇ ಪಾಸಿಟಿವ್ ಅಂದ್ರೆ ಅನಿಮೇಷನ್. ಅನಿಮೇಷನ್ ಅನ್ನ ಯಾವ ರೀತಿ ಮಾಡಿದ್ದಾರೆ ಅಂದ್ರೆ, ಕೊನೆಯ 20ರಿಂದ 30 ನಿಮಿಷದಲ್ಲಿ ಬರುವಂತಹ ಹಿರಣ್ಯಕಶಿಪು ಹಾಗೇನೆ ನರಸಿಂಹ ಸ್ವಾಮಿಯ ಒಂದು ಫೈಟ್ ಅಥವಾ ಒಂದು ಕಾದಾಟ ಏನಿದೆ, ಸೊ ಆ ಒಂದು ಕಾದಾಟದಲ್ಲಿ ನರಸಿಂಹ ಸ್ವಾಮಿಯನ್ನ ನೋಡ್ತಾ ಇದ್ರೆ, ಆ ಒಂದು ಉಗ್ರ ಅವತಾರವನ್ನ ತಾಳಿರುವಂತಹ ನರಸಿಂಹ ಸ್ವಾಮಿಯನ್ನ ನೋಡ್ತಾ ಇದ್ರೆ ಕಾರ್ಟೂನ್ ಅಥವಾ ಅನಿಮೇಷನ್ ಅಂತ ಅನ್ಸೋದೇ ಇಲ್ಲ. ಸೊ ರಿಯಲ್ ಆಗಿ ಉಗ್ರ ನರಸಿಂಹ ಅವತಾರವನ್ನ ಎತ್ತಿದಾಗ ಯಾವ ರೀತಿ ಫೀಲ್ ಕೊಡುತ್ತೆ, ಸೊ ಅದೇ ರೀತಿಯಾಗಿ ರಿಯಲಿಸ್ಟಿಕ್ ಆಗಿ ಫೀಲ್ ಕೊಡುತ್ತೆ ಆ ಒಂದು ಕೊನೆಯ 20ರಿಂದ 30 ನಿಮಿಷ. ಅದರಲ್ಲೂ ನರಸಿಂಹ ಸ್ವಾಮಿಯ ಭಕ್ತರು ಏನಾದ್ರೂ ಆ ಲಾಸ್ಟ್ ಕ್ಲೈಮ್ಯಾಕ್ಸ್ ಅನ್ನ ನೋಡಿದ್ರೆ ಖಂಡಿತವಾಗ್ಲೂ ಅವರ ಕಣ್ಣಲ್ಲಿ ನೀರು ಬರೋದಂತೂ ಖಂಡಿತ, ಹಾಗೇನೆ ಮೈ ರೋಮಾಂಚನ ಆಗೋದು ಖಂಡಿತ ಅಂತಾನೆ ಹೇಳ್ಬೋದು. ಈ ಸೀನ್ ಮಾತ್ರ ಅಂತ ಅಲ್ಲ, ಓವರ್ ಆಲ್ ಆಗಿ ಸಿನಿಮಾವನ್ನ ತುಂಬಾ ಚೆನ್ನಾಗಿ ಅನಿಮೇಷನ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಪ್ರೆಸೆಂಟೇಶನ್ ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಪಾಸಿಟಿವ್ ಪಾಯಿಂಟ್ ಕಡೆ ನೋಡೋದಾದ್ರೆ, ಪ್ರಹ್ಲಾದನನ್ನ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಮುಗ್ಧತೆ ಆಗಿರ್ಬೋದು, ಭಕ್ತಿ ಆಗಿರ್ಬೋದು, ಆ ಒಂದು ಅನಿಮೇಷನ್ ಅಲ್ಲಿ ಎದ್ದು ಕಾಣುತ್ತೆ. ಅದರಲ್ಲೂ ಕ್ಲೈಮ್ಯಾಕ್ಸ್ ಅಲ್ಲಿ ನರಸಿಂಹ ಸ್ವಾಮಿ ಪ್ರಹ್ಲಾದನನ್ನ ತೊಡೆ ಮೇಲೆ ಕೂರಿಸಿಕೊಂಡು ಮಾತನಾಡಿಸುವಂತಹ ಒಂದು ಸೀನ್ ಬರುತ್ತೆ. ಅದು ತುಂಬಾನೇ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಅದನ್ನ ನೀವು ಸಿನಿಮಾವನ್ನೇ ನೋಡಿ ಫೀಲ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಪಾಸಿಟಿವ್ ಪಾಯಿಂಟ್ ಕಡೆ ನೋಡೋದಾದ್ರೆ, ವರಾಹ ರೂಪದಲ್ಲಿ ಬರುವಂತಹ ಸೀನ್ ಅನ್ನ ತುಂಬಾ ನೀಟಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ವಿಷ್ಣು ಯಾವ ರೀತಿ ನರಸಿಂಹ ಅವತಾರದಲ್ಲಿ ಬಂದು ಹಿರಣ್ಯಕಶಿಪುವಿನ ಸಂಹಾರವನ್ನ ಮಾಡ್ತಾರೋ, ಅದೇ ರೀತಿಯಾಗಿ ವರಾಹ ರೂಪದಲ್ಲೂ ಬಂದು ಕೂಡ ಸಂಹಾರವನ್ನ ಮಾಡ್ತಾರೆ. ವರಾಹ ರೂಪದಲ್ಲಿ ಒಂದು ಫೈಟ್ ಸೀನ್ ಕೂಡ ಇದೆ, ಅದು ಕೂಡ ಮೈ ರೋಮಾಂಚನ ಆಗುತ್ತೆ ಅಂತಾನೆ ಹೇಳ್ಬೋದು. ಅದು ಕೂಡ ಒಂದು ಬಿಗ್ಗೆಸ್ಟ್ ಪಾಸಿಟಿವ್ ಪಾಯಿಂಟ್. ಅದನ್ನ ನೀವು ಥಿಯೇಟರ್ ನಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಪಾಸಿಟಿವ್ ಪಾಯಿಂಟ್ ಕಡೆ ನೋಡೋದಾದ್ರೆ, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್. ಈ ಸಿನಿಮಾದ ಮತ್ತೊಂದು ಬಿಗ್ಗೆಸ್ಟ್ ಪಾಸಿಟಿವ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಎಷ್ಟು ಬೇಕೋ ಅಷ್ಟು ನೀಟಾಗಿ BGM ಇದೆ. ಪ್ರತಿ ಸೀನಲ್ಲೂ ಕೂಡ BGM ಆ ಒಂದು ಸಿಚುವೇಶನ್ಗೆ ಏನು ಬೇಕೋ ಆ ಒಂದು ಫೀಲ್ ಅನ್ನ ಕೊಡುತ್ತೆ. ಸ್ಯಾಮ್ ಅವರು ಈ ಮೂವಿಗೆ ತುಂಬಾನೇ ಚೆನ್ನಾಗಿ ಮ್ಯೂಸಿಕ್ ಅನ್ನ ಕಂಪೋಸ್ ಮಾಡಿದ್ದಾರೆ. ನೆಕ್ಸ್ಟ್ ಪಾಸಿಟಿವ್ ಪಾಯಿಂಟ್ ಅಂದ್ರೆ, ಒಂದು ಸೀನ್ ಅಲ್ಲಿ ವಿಷ್ಣು ಪ್ರಹ್ಲಾದನ ಮುಂದೆ ಪ್ರತ್ಯಕ್ಷ ಆಗ್ತಾರೆ. ಸೊ ಆ ಸೀನ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು. ನಿಮ್ಮ ಮನ್ಸಲ್ಲಿ ಖಂಡಿತವಾಗ್ಲು ತಾನಾಗಿ ತಾನೇನೆ ಭಕ್ತಿ ಬರುತ್ತೆ, ಮತ್ತೆ ಪ್ರೀತಿನೂ ಕೂಡ ಬರುತ್ತೆ ಆ ಒಂದು ವಿಷ್ಣುವಿನ ಮೇಲೆ. ಯಾಕೆ ಅಂದ್ರೆ ವಿಷ್ಣುವನ್ನ ತುಂಬಾನೇ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ, ತುಂಬಾನೇ ನೀಟಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಆ ಒಂದು ಸೀನ್ ಅನ್ನ ನೀವು ಥಿಯೇಟರ್ ನಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿ. ಓವರ್ ಆಲ್ ಆಗಿ ಸಿನಿಮಾ ಹೇಗಿದೆ ಅಂದ್ರೆ, ಎಕ್ಸ್ಪೆಕ್ಟೇಷನ್ ಗಿಂತ ತುಂಬಾನೇ ಚೆನ್ನಾಗಿ ಈ ಒಂದು ಸಿನಿಮಾ ಬಂದಿದೆ. ಖಂಡಿತವಾಗ್ಲೂ ಈ ಒಂದು ಸಿನಿಮಾವನ್ನ ಥಿಯೇಟರ್ ನಲ್ಲೇ ಹೋಗಿ ನೋಡಿ. ಯಾಕೆ ಅಂದ್ರೆ ಈ ಒಂದು ಸಿನಿಮಾ ಏನಿದೆ ಥಿಯೇಟರ್ ನಲ್ಲೇ ನೋಡ್ಬೇಕಾಗಿರುವಂತಹ ಸಿನಿಮಾ. ಇನ್ನು ನಿಮ್ಗೆ ಮೊದಲೇ ಹೇಳಿದ್ದೆ ಒಂದು ವಿಷಯ ಬೇಜಾರು ಆಯ್ತು ಅಂತ. ಸೊ ಇದರ ಬಗ್ಗೆ ಸಿನಿಮಾ ಟೀಮ್ ಅವರು ಗಮನವನ್ನು ಕೊಡಬೇಕು ಅಂತಾನೆ ಹೇಳಿದೆ. ಅದು ಏನಂದ್ರೆ, ನಾನು ಈ ಸಿನಿಮಾವನ್ನ 2 ಬಾರಿ ನೋಡಿದೆ. 2ನೇ ಬಾರಿ ನೋಡಿದಾಗ ನನಗೆ ಶಾಕ್ ಆಯ್ತು. ಯಾಕೆ ಅಂದ್ರೆ, ಸಿನಿಮಾವನ್ನ ಮೊದಲನೇ ಸಾರಿ ನೋಡಿದಾಗ ಕೇಳಿ ಬನ್ನಿ ಹರಿಯ ಕತೆ ಅಂತ ಒಂದು ಸಾಂಗ್ ಇದೆ, ಅದು ಇಂಟರ್ವಲ್ ಗಿಂತ ಮುಂಚೆ ಬರುತ್ತೆ. ಆ ಸಾಂಗು ಬಂದಿರ್ಲಿಲ್ಲ. ನಾನು ಮೇ ಬಿ ಇದು ಈ ಸಿನಿಮಾದಲ್ಲಿ ಇಲ್ಲ, ಮೋಸ್ಟ್ಲಿ ಅದು ಸಾಂಗ್ ಮಾತ್ರ ಇರ್ಬೋದು ಅಂತ ಅನ್ಕೊಂಡಿದ್ದೆ. ಬಟ್ 2ನೇ ಬಾರಿ ನೋಡಿದಾಗ ಇಂಟರ್ವಲ್ ಗಿಂತ ಮುಂಚೆ ಆ ಒಂದು ಸಾಂಗ್ ಏನಿದೆ, ಕೇಳಿ ಬನ್ನಿ ಹರಿಯ ಕತೆ ಅನ್ನುವಂತ ಸಾಂಗ್ ಏನಿದೆ ಅದು ಬರ್ತಾ ಇದೆ. ನಾನು ಮೊದಲನೇ ಸರಿ ನೋಡಿದಾಗ ಮೋಸ್ಟ್ಲಿ ನಾನು ಮರ್ತಿರ್ಬೇಕು, ಅಥವಾ ಆ ಸಿನಿಮಾ ಆ ಒಂದು ಸೀನು ನನಗೆ ನೆನಪಿಲ್ಲ ಅನ್ಕೊಂಡು ನಾನು ಸುಮ್ನೆ ಆಗ್ಬಿಟ್ಟೆ. ಆದ್ರೆ ನಾನು ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡ್ತಿದ್ದಾಗ, ಅಂದ್ರೆ ಸ್ಕ್ರೋಲ್ ಮಾಡ್ತಿದ್ದಾಗ ಗೊತ್ತಾಯ್ತು. ಸೊ ಕೆಲವೊಂದು ಶೋಗಳಲ್ಲಿ ಕೆಲವೊಂದು ಸೀನ್ ಗಳನ್ನ ಕಟ್ ಮಾಡ್ತಾ ಇದ್ದಾರೆ, ಅದರಲ್ಲೂ ಲಾಸ್ಟ್ ಸೀನ್ ಅನ್ನ ಕಟ್ ಮಾಡ್ತಾ ಇದ್ದಾರೆ ಅಂತ ಕೆಲವೊಂದು ಕಡೆಗಳಲ್ಲಿ ಆರೋಪ ಬರ್ತಾ ಇದೆ.
ಸೊ ಇದು ನನ್ಗೆ ರಿಯಲ್ ಆಗಿ ಆಗಿರುವಂತ ಎಕ್ಸ್ಪೀರಿಯನ್ಸ್. ಸೊ ಕೆಲವೊಂದು ಶೋಗಳಲ್ಲಿ PVR ಗಳಲ್ಲಿ ಸೊ ಮತ್ತೆ ಬೇರೆ ಬೇರೆ ಮಲ್ಟಿಪ್ಲೆಕ್ಸ್ ಗಳಲ್ಲೂ ಕೂಡ ಕೆಲವೊಂದು ಸೀನ್ ಗಳನ್ನ ಕಟ್ ಮಾಡ್ತಾ ಇದ್ದಾರೆ, ಅಂದ್ರೆ ಕೆಲವೊಂದು ಸೀನ್ ಗಳನ್ನ ತೆಗೆದಿದ್ದಾರೆ, ಅಂದ್ರೆ ಪೂರ್ತಿ ಸಿನಿಮಾವನ್ನ ಇಲ್ಲಿ ತೋರಿಸ್ತಾ ಇಲ್ಲ. ಸೊ ಇದರ ಬಗ್ಗೆ ಸಿನಿಮಾ ಟೀಮ್ ಅವರು ದಯವಿಟ್ಟು ಗಮನವನ್ನ ಕೊಡಿ. ಯಾಕೆ ಅಂದ್ರೆ ಕೆಲವು ಕಡೆಗಳಲ್ಲಿ ಲಾಸ್ಟ್ ಸೀನ್ ಏನಿದೆ ಆ ಲಾಸ್ಟ್ ಸೀನ್ ಅನ್ನೇ ಕಟ್ ಮಾಡ್ತಾ ಇದ್ದಾರಂತೆ. ಬಹಳಷ್ಟು ಜನರು ಈ ಒಂದು ಸಿನಿಮಾವನ್ನ ನೋಡೋದಕ್ಕೆ ಜಾಸ್ತಿ ಯಾಕೆ ಹೋಗ್ತಾರೆ ಅಂದ್ರೆ ಆ ಒಂದು ಉಗ್ರ ನರಸಿಂಹ ಅವತಾರ ಏನಿದೆ ಆ ಒಂದು ಅವತಾರವನ್ನ ನೋಡೋದಕ್ಕೆ ಹೋಗ್ತಾರೆ. ಸೊ ಆ ಒಂದು ಸೀನ್ ಅನ್ನೇ ಕಟ್ ಮಾಡಿದ್ರೆ ಇಲ್ಲಿ ಅನಿಮೇಷನ್ ಮಾಡಿದಂತಹ ಟೀಮ್ಗೂ ಕೂಡ ಬೇಜಾರಾಗುತ್ತೆ, ಮತ್ತೆ ನೋಡುವಂತಹ ಪ್ರೇಕ್ಷಕರಿಗೂ ಕೂಡ ಅದು ಅಪೂರ್ಣ ಆಗುತ್ತೆ, ಸ್ಯಾಟಿಸ್ಫ್ಯಾಕ್ಷನ್ ಆಗೋದಿಲ್ಲ. ಸೊ ಹಾಗಾಗಿ ಸಿನಿಮಾ ಟೀಮ್ ಅವರು ಇದರ ಬಗ್ಗೆ ಗಮನವನ್ನ ಕೊಟ್ಟು ಸೊ ಇವ್ರಿಗೆ ಒಂದು ಎಚ್ಚರಿಕೆಯನ್ನು ಕೊಡಬೇಕು. ಸೊ ಹಾಗಾಗಿ ಸೊ ಈ ಒಂದು ಸಮಸ್ಯೆ ಸರಿ ಹೋಗುತ್ತೆ ಅಂತಾನೆ ಹೇಳ್ಬೋದು. ಇದು ನನ್ನ ಗಮನಕ್ಕೆ ಬಂದಿತ್ತು. ನಿಮ್ಮ ಗಮನಕ್ಕೆ ಏನಾದ್ರೂ ಬಂದಿದ್ರೆ ಸೊ ಇದರ ಮೂಲಕ ಕಾಮೆಂಟ್ ಮುಖಾಂತರ ತಿಳಿಸಿ. ಮತ್ತೆ ಈ ಸಿನಿಮಾದಲ್ಲಿ ನಿಮ್ಗೆ ಏನು ಇಷ್ಟ ಆಯ್ತು, ಮತ್ತೆ ನೀವು ಈ ಸಿನಿಮಾವನ್ನ ನೋಡಿದ್ರ, ಇಷ್ಟ ಆಯ್ತಾ, ಖಂಡಿತವಾಗ್ಲೂ ಕಾಮೆಂಟ್ ಮುಖಾಂತರ ತಿಳಿಸಿ.